ಬ್ಯಾಂಗ್ಳೂರ್ಗೆ ಹೋಗಿ ಎಲ್ಲ ದಬಾಕ್ಬೇಕು ಅಂತ ಏನಿಲ್ಲ. ಅಲ್ಲಿ ದುಡಿಯೋದೇ ಬೇಕಾದ್ರೆ ನಾವು ಇಲ್ಲೇ ದುಡ್ಡು ತೋರಿಸ್ಬೋದು, ಹಾಗೇ ಆಗುತ್ತೆ. ಆ್ಯಂಡ್ ಸುಮ್ಮನೆ ಕೂರೋ ಮಗ ಅಂತೂ ನಾನಲ್ಲ, ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಏನು ವಿಷಯ, ಇವತ್ತು ಡೈಲಿ ವ್ಲಾಗ್ ಥರ ಶುರು ಮಾಡಿದೆ. ಒಂದು ಕಡೆ ಕುತ್ಕೊಂಡು ತಮ್ಮನೇನೆ ನೋಡಿದ ಪ್ರಕಾರ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಶಶಾಂಕ್ ಏನಕ್ಕೆ ಈ ಥರ ಒಂದು ಸ್ಟೇಜಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಅಂತ, ಏನಕ್ಕೆ ಏನಾಯಿತು, ಒಂದು ಸಡನ್ ಡಿಸಿಷನ್ಸ್ ತಗೊಂಡು ಒಂದು ರಾಂಗ್ ಪ್ಲೇಸಲ್ಲಿ ನಿಂತ್ಕೊಂಡಿದ್ದೀನ, ಅಥವಾ ಲೈಫ್ ಅನ್ನೋ ಜರ್ನಿಲಿ ಎಲ್ಲದನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಂತ ಈ ಒಂದು ಡಿಸಿಷನ್ಗೆ ಬಂದಿನ, ಅದು ನನಗೆ ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಒಂದು ಮೀನಿಂಗ್ಫುಲ್ ಆನ್ಸರ್ನ ನಾನು ಕೊಡ್ತೀನಿ, ಏನಕ್ಕೆ ಈ ಒಂದು ಮೂವ್ ತಗೊಂಡು ಈ ಥರ ಎಲ್ಲ ಆಯಿತು ಅಂತ. ಸೊ ಲೆಟ್ಸ್ ಗೋ. ಐ ಹ್ಯಾವ್ ರಿಟನ್ ಸಮ್ 5 ಕ್ವೆಶನ್ಸ್. ನಾನೇ ಬರ್ಕೊಂಡಿದ್ದೀನಿ, ಅದು ಯಾಕಂದರೆ ಎಲ್ಲ ಏನು ಕ್ವೆಶನ್ ನನ್ನ ಕೇಳ್ತಿರೋ ಅದನ್ನು ಬರ್ದಿಟ್ಕೊಂಡಿದ್ದೀನಿ. ಆನ್ಸರ್ನ ನಾನು ಇಲ್ಲಿ ಕೊಡ್ತೀನಿ ಇವಾಗ, ಓಕೆನಾ? ಸೊ ಫಸ್ಟ್ ಒನ್ ಬಂದು, ಯಾಕೆ ಮಡಿಕೇರಿ ಬಿಟ್ಟು ಬ್ಯಾಂಗ್ಳೂರಿಗೆ ಹೋದೆ ಅಂತ. ಅಗಸ್ತ್ಯ ಕಾಫಿನ ಏನಕ್ಕೆ ಮೇನ್ಲಿ ಅಗಸ್ತ್ಯ ಕಾಫಿನ ಏನಕ್ಕೆ ಬಿಟ್ಟೆ ಅಂತ. ಅಗಸ್ತ್ಯ ಕಾಫಿ ವಾಸ್ ಎವ್ರಿಥಿಂಗ್ ಫಾರ್ ಮಿ. ನಾನು ಎಲ್ಲಿ ಕಾಫಿ ಜರ್ನಿನ ಶುರು ಮಾಡಿದೆ ಅಂತ ಹೇಳಕ್ಕೆ ಬಂದರೆ, ದ್ಯಾಟ್ ಈಸ್ ಅಗಸ್ತ್ಯ ಕಾಫಿ. ಎಲ್ಲ ತಿಳ್ಕೊಂಡು ಎಲ್ಲ ಮಾಡಿ ಒಂದು ಇಲ್ಲಿಂದ ಇಲ್ಲಿಗೆ ಬಂದು ನಿಂತೆ ಅಂತ ಹೇಳಿದ್ರೆ ದ್ಯಾಟ್ಸ್ ಅಗಸ್ತ್ಯ ಕಾಫಿ. ಅದಕ್ಕೆ ಅಲ್ಲಿ ವರ್ಕ್ ಮಾಡಿ ದೇರ್ ಇಸ್ ನೋ ರಿಗ್ರೆಟ್ಸ್. ಅಲ್ಲಿ ವರ್ಕ್ ಮಾಡೋಕ್ಕೆ ಇನ್ನೂ ಖುಷಿ ಇದೆ, ಬಟ್ ಟೈಮ್ ಬೀಯಿಂಗ್ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಏನಕ್ಕೆ ಅಗಸ್ತ್ಯ ಕಾಫಿ ಬಿಟ್ಟೆ ಅಂದರೆ, ಒಂದು ಮನುಷ್ಯ ಏನಾದರೂ ಒಂದು ಕಲಿಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಕಲಿಬೇಕು ಅಂದರೆ ಹಿ ನೀಡ್ ಟು ಟೇಕ್ ಅ ಗುಡ್ ಮೂವ್. ಲೈಕ್ ಅದು ನಮ್ಮ ಪರ್ಸ್ನಲ್ ಕಾಲ್ ಆಗಿರಬೇಕು. ನಾವೇ ನಮಗೆ ಥಿಂಕ್ ಮಾಡಿ ಓನಾಗಿ ಅದು ಇದೆಲ್ಲ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು. ಆಬ್ವಿಯಸ್ಲಿ ದಟ್ಸ್ ಅ ರೈಟ್ ಥಿಂಗ್ ವಾಟ್ ಐ ಡಿಡ್. ಬಟ್ ಸೊ ಅಗಸ್ತ್ಯ ಕಾಫಿನ ಬಿಟ್ಟು ನೆಕ್ಸ್ಟ್ ಮೂವ್ ಮಾಡಬೇಕು ಅಂತ ಬರುವಾಗ ನನಗೆ ಒಂದು ಅಪ್ರೋಚ್ ಬಂದಿದ್ದು ಝೆನ್ ಫಾರೆಸ್ಟ್ ಕಡೆಯಿಂದ, ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಅಲ್ಲಿಂದ ಒಂದು ಅಪ್ರೋಚ್ ಎಲ್ಲ ಬಂತು. ಆ್ಯಂಡ್ ಆಸ್ ಐ ವಾಸ್ ನಾಟ್ ಯೂಸ್ ಟು ಮೆಷಿನರೀಸ್, ನಾನು ಅವ್ರದ್ದು ನೇಮ್ ಎಲ್ಲ ಮೆನ್ಷನ್ ಮಾಡೋದು ಬೇಡ ಗೈಸ್, ಸುಮ್ಮನೆ ಅದು ಒಂಥರ ಆಗಿಬಿಡುತ್ತೆ. ಇನ್ನೊಂದು ಗ್ರೇಟ್ ಪರ್ಸನ್ನ ನಾನೊಂದು ಹೆಲ್ಪ್ ಕೇಳ್ತೀನಿ, ಸರ್ ಈ ಥರ ನಂಗೆ ಕಲಿಬೇಕು ಎಲ್ಲ ಹೇಳಿ. ಆ್ಯಂಡ್ ಅವರಿಗೆ ನನ್ನ ತುಂಬ ಗೊತ್ತಿರೋದ್ರಿಂದ ಪ್ರಕಾರ ಅವ್ರು ನನ್ನೇ ಅಪ್ರೋಚ್ ಮಾಡಿದ್ರು. ದೆನ್ ವೈ ಕ್ಯಾಂಟ್ ಯು ಕಮ್ ಆ್ಯಂಡ್ ಜಾಯಿನ್ ಆರ್ ಟೀಮ್ ಶಶಾಂಕ್, ನಮ್ಮ ಜೊತೆನೇ ಇರು, ಅದು ಇದು ಅಂತೆಲ್ಲ ಹೇಳಿ. ಆ್ಯಂಡ್ ಬ್ಯಾಂಗ್ಳೂರ್ ಹೋಗಿದ್ದು ಮೇನ್ ರೀಸನ್ ನಾನು ಅದಕ್ಕೇ. ಸೊ ಎಸ್ಪ್ರೆಸೋ ಅಕಾಡೆಮಿ ಇಂಡಿಯಾದಲ್ಲಿ ಅದು ಒಂದೇ ಇರೋದು. ದ್ಯಾಟ್ಸ್ ಇಟಾಲಿಯನ್ ಬರಿಸ್ಟಾ ಕೋರ್ಸ್ ಇಡೀ ಒಂದು 4 days ಕೋರ್ಸು. ಅದರಲ್ಲಿ ಒಂದು ಆ 4 days ಕೋರ್ಸಿಗೆ ಇಟ್ಸ್ ನಿಯರ್ಲಿ ಲೈಕ್ 40,000 rupees. ಓಕೆ ಗೈಸ್, ಸೊ ಆ ಒಂದು ಅಕಾಡೆಮಿಲಿ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಆ್ಯಂಡ್ ಆಗ ನಾನೇನು ಅಂದ್ಕೊಂಡೆ, ಜಾಸ್ತಿ ಕಲಿತೀನಿ, ಇನ್ನೂ ದೊಡ್ಡ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಆ ಥರ ಎಲ್ಲ ಅಂತ. ಆ್ಯಂಡ್ ದ್ಯಾಟ್ ವಾಸ್ ಅದು ಸಹ ಒಂದು ಒಳ್ಳೆ ಮೂವ್ ಗೈಸ್ ನಾನು ಮಾಡಿದ್ದು. ಬಟ್ ನನಗೆ ಬ್ಯಾಂಗ್ಳೂರ್ ಹೋಗಿ ಏನಕ್ಕೆ ಸೆಟ್ ಆಗಿಲ್ಲ ಅಂತ ಮುಂದೆ ಹೇಳ್ತೀನಿ. ಸೊ ಅಷ್ಟೆಲ್ಲ ಆಯಿತು. ಆ್ಯಂಡ್ ಇಲ್ಲಿಂದ ಹೊರಟ್ವಿ ಬ್ಯಾಂಗ್ಳೂರಿಗೆ. ಸೊ ಅಗಸ್ತ್ಯ ಕಾಫಿಯಿಂದ ಒಂದು ಒಳ್ಳೆ ಸೆಂಡ್ ಆಫ್ ಮಾಡ್ತಾರೆ, ಇದೆಲ್ಲ ಮುಗಿಸಿ ನಾವು ಬ್ಯಾಂಗ್ಳೂರ್ ಕಡೆ ನಮ್ಮ ಪ್ರಯಾಣನ ಸಾಗಿಸ್ತೀವಿ. ಆ್ಯಂಡ್ ದಿಸ್ ಈಸ್ ವೈ ಐ ಲೆಫ್ಟ್ ಮಡಿಕೇರಿ ಆ್ಯಂಡ್ ಅಗಸ್ತ್ಯ ಕಾಫಿ ಆ್ಯಂಡ್ ವೆಂಟ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಜಾಯಿನ್ ಬೇಕಪ್. ಆ್ಯಂಡ್ ಝೆನ್ ಫಾರೆಸ್ಟ್ ಕಥೆನ ನಾನು ಅಲ್ಲಿ, ಸೊ ಐ ಆಮ್ ರಿಯಲಿ ಸಾರಿ, ಇಲ್ಲೂ ನಾನು ಸಾರಿ ಕೇಳ್ತೀನಿ. ಅವ್ರನ್ನ ನಾನು ಕಾಲ್ ಮಾಡಿ ಸಾರಿ ಕೇಳಿದ್ದೆ. ಕೊಟ್ಟಿರೋ ಕಮಿಟ್ಮೆಂಟಿಗೆ ನಾನು ಇಲ್ಲ ಅಂದ್ಬಿಟ್ಟೆ, ಅದು ಲಾಸ್ಟ್ ಮೂಮೆಂಟ್ಗೆ ಗೈಸ್. ಅದು ನನಗೂ ಸಖತ್ ಬೇಜಾರಾಯಿತು. ಮುಂದೆ ನಾನು ಅದಕ್ಕೆ ರೆಗ್ರೆಟ್ ಮಾಡ್ತೀನೋ ಏನೋ ಕತೆ ನನಗೆ ಗೊತ್ತಿಲ್ಲ. ಬಟ್ ಎಸ್ ಐ ಡಿಡ್. ನಾನು ಅದಕ್ಕೆ ರೆಗ್ರೆಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಈ ಥರ ಆಗಬಾರ್ದಿತ್ತು ಅಂತೇಳಿ, ಬಿಡಿ ಪರವಾಗಿಲ್ಲ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ವಾಟ್ ಹ್ಯಾಪನ್ಡ್, ನನ್ನ ಒಂದು ಕೆಲಸದ ಜೊತೆ ಏನಾಯಿತು ಅಂತ. ಓಕೆ, ನನ್ನ ಒಂದು ಕೆಲಸ ಏನಾಯ್ತಪ್ಪ ಅಂದರೆ, ಸೊ ಬ್ಯಾಂಗ್ಳೂರ್ ಬ್ಯುಸಿ ಲೈಫ್, ಬ್ಯುಸಿ ಸಿಟಿ, ಒಂದು ಕಸ್ಟಮರ್ ಇಂಟ್ರಾಕ್ಷನ್ ಸಿಗಲ್ಲ. ಒಂದು ಇವಾಗ ಒಬ್ಬರ ಜೊತೆ ಮಾತಾಡಬೇಕು ಅಂದರೆ ಅವ್ರಿಗೆ ಟೈಮ್ ಇದೆಯಾ, ಟೈಮ್ ಇಲ್ವಾ, ಮಾತಾಡಲಿಕ್ಕೆ ಅದು ಗುಡ್ ಟೈಮಾ ಅಥವಾ ಎಂಥ ಕತೆ, ಅದೊಂದು ನನಗೆ ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ ಗೈಸ್. ಮಡಿಕೇರಿಲಿದ್ದಾಗ ಇಲ್ಲಿ ಬರೋ ಒಂದೊಂದು ಜನರು ಎಷ್ಟು ಸ್ವೀಟ್ ಇದ್ರು ಅಂತಂದರೆ,
ಅವ್ರ ಜೊತೆ ನಿಲ್ಸಿಬೇಕಾದ್ರೆ 10 ನಿಮಿಷ ಮಾತಾಡಂಗಿದ್ರು 10 ನಿಮಿಷ ಮಾತಾಡಂಗಿರ್ತಾರೆ. ಬಟ್ ಅಲ್ಲಿ ಹಾಗಲ್ಲ, ಅವರೆಲ್ಲ ಬ್ಯುಸಿ. ಎಲ್ಲ ನಾ ಹೇಳ್ದೆ ಗೊತ್ತಾ, ಒಂದು ವಿಡಿಯೋಲಿ ಹೇಳ್ತೀನಿ, ಎಲ್ಲ ಒಂದೊಂದು ಮುಖವಾಡ ಇಟ್ಕೊಂಡು ಬದುಕ್ತಾ ಇದ್ದಾರೆ ಬ್ಯಾಂಗ್ಳೂರಿಗೆ ಅಂತ. ಅಲ್ಲಿ ದುಡ್ಡಿದ್ರೆ ದುನಿಯಾ ಗೈಸ್, ಆ ಥರ ಅಲ್ಲಿ ಬ್ಯುಸಿ ಲೈಫ್. ಇವಾಗ ಎಷ್ಟು ಟೆನ್ಷನ್ಸ್, ಎಷ್ಟು ಫ್ರಸ್ಟ್ರೇಷನ್ಸ್ ಇದ್ರು ಅದನ್ನ ಶೋ ಅಪ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇವಾಗ ನನಗೆ ಬೇಜಾನ್ ಪ್ರಾಬ್ಲಮ್ಸ್ ಇದೆ. ಇವಾಗ ನಾನದ ನಿಮ್ಮ ಜೊತೆ ಹಿಂಗೆ ಹೇಳ್ಕೊಳ್ಳೋ ಡೈರೆಕ್ಟ್ ನನ್ನ ಲೈಫ್ ಪರ್ಸನಲ್ ಪ್ರಾಬ್ಲಮ್ಸ್ ನಿಮ್ಮ ಜೊತೆ ಹೇಳ್ಕೊಳ್ಳೋಕ್ಕಾಗುತ್ತಾ? ಇಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದೇ ಥರ ಅಲ್ಲಿನೂ ಅಷ್ಟೇ, ಅವ್ರ ಹತ್ರ ಇರೋ ಇದನ್ನ ಅವರು ಶೇರ್ ಮಾಡ್ಕೊಳ್ದೆ ಮುಂದೆ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ತಾರೆ ಅಷ್ಟೇ. ದಟ್ಸ್ ದ ಫೇಸ್ ದೇ ಆಲ್ ಗಾಟ್. ಏನೋ ಅದಕ್ಕೋಸ್ಕರನೇ ನಾನು ಬ್ಯಾಂಗ್ಳೂರ್ನ ಬಿಟ್ಟು ನಮ್ಮೂರನ್ನ ಮತ್ತೆ ವಾಪಸ್ ಚೂಸ್ ಮಾಡ್ಕೊಂಡು ಮಡಿಕೇರಿಲೇ ಏನೋ ಮಾಡ್ಬೇಕಂತ ಇದ್ದೀನಿ. ಸೊ ಮಡಿಕೇರಿ ಏನಕ್ಕೆ, ಎಲ್ಲ ಬ್ಯಾಂಗ್ಳೂರ್ ಹೋಗ್ಬಿಟ್ಟೆ ಎಲ್ಲ ಆಗಬೇಕು ಅಂತ ಏನಿಲ್ಲ. ಮಡಿಕೇರಿಲೂ ಇದ್ದುಬಿಟ್ಟು ಏನಾದರೂ ಒಂದು ಅಚೀವ್ ಮಾಡ್ಬೋದು, ಮಾಡೋಣ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ವಾಟ್ ಎಲ್ಸ್ ಡಿಡ್ ಐ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಗ್ಳೂರ್ ಅಂತ. ಗೈಸ್, ಇದೊಂದು ಒಳ್ಳೆ ಕ್ವೆಶನ್. ಬೇರೆಂತ ಓಕೆ, ಕೆಲಸದನ್ನ ಬಿಟ್ಟು ಬೇರೆ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಅಂತ ಕ್ಯೂರಿಯಾಸಿಟಿ ನನಗೂ ಇದೆ, ಹೇಳಕ್ಕೆ ನಿಮಗೂ ಇದೆ. ನಾ ಇದೆಲ್ಲ ಆ್ಯಕ್ಚುಲಿ ಎಂತಾದ್ರೂ ನಾನು ಮನೇಲಿ ಬಂದು ಶೇರ್ ಮಾಡ್ಕೊಂಡಿದ್ದೆ ಆಯ್ತಾ. ಮನೇಲಿ ಬಂದೆಲ್ಲ ಕಾಲ್ ಮಾಡಿ ಹೇಳ್ಬಿಡ್ತಿದ್ದೆ, ಈ ಥರ ಎಲ್ಲ ಆಯ್ತು ಇವತ್ತು, ಈ ಥರ ಎಲ್ಲ ಇತ್ತು ಅಂತ ಹೇಳಿ. ಬಟ್ ಸ್ವಲ್ಪ ವಿಷಯಸ್ನ ನಾನು ಹೇಳಿಲ್ಲ. ಓಕೆ, ಇದನ್ನ ಮನೇಲಿ ನೋಡ್ತಾರೆ ಅಂತ ಗೊತ್ತುಂಟು, ಬಟ್ ನೋಡಿ ಪರವಾಗಿಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಏನಾಯಿತು ಬೇರೆ ಕೆಲಸನ ಬಿಟ್ಟು ಅಂದರೆ, ನನ್ನ ಹಳೆ ಫ್ರೆಂಡ್ಸ್ನ, ನನ್ನ ಹಳೆ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದೆ ಗೈಸ್, ಆ್ಯಂಡ್ ವಿ ಹ್ಯಾಡ್ ಅ ಗುಡ್ ಡಿನ್ನರ್ ಬಗ್ಗೆ ನೀವು ನೋಡಿದ್ರಿ. ಒಳ್ಳೆ ಒಂದು ಔಟಿಂಗ್ ಹೋಗಿದ್ದು, ಅದು ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿತ್ತು ನನಗೆ ಅವತ್ತೊಂದಿನ. ಕೆಲಸದ್ದು ಫುಲ್ ಸ್ಟ್ರೆಸ್ ಅಂತ ಅದು ಆಗುವಾಗ, ಕೆಲಸದ ಸ್ಟ್ರೆಸ್ ಅಂತಲ್ಲ, ಬಟ್ ನನಗೆ ಕೆಲಸ ಅದೇ ಮಾಡ್ತಿರೋ ಕೆಲಸ ಖುಷಿ ಆಗ್ತಿಲ್ಲ ಅಂತ ಆಗುವಾಗ ಬಾಯ್ಸ್ ಸಿಕ್ಕಿ ಅವ್ರ ಜೊತೆ ನೈಟ್ ಔಟ್ ಹೋಗಿ ಸ್ವಲ್ಪ ತಿರ್ಗಾಡಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬರುವಾಗ ಇಟ್ ವಾಸ್ ದ್ಯಾಟ್ ಡೇ ವಾಸ್ ರಿಯಲಿ ಆಸಮ್ ಗೈಸ್ ಆಯ್ತಾ. ಅದೊಂದು ಸಖತ್ ಖುಷಿ ಆಯಿತು. ಜಗಳ ಅಂದರೆ ಫೈಟಿಂಗ್ ಎಲ್ಲ ಏನಾಗಿಲ್ಲ, ಆಗಕ್ಕೆ ಅಂತ ಇತ್ತು ಬಟ್ ಆಗಿಲ್ಲ. ಬ್ಯಾಂಗ್ಳೂರಲ್ಲಿ ಅದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತಾ. ಎಂತ ಇಲ್ಲ, ಸೃಜನ್ ಆಸ್ ಯು ಆಲ್ಸೋ ಹಂಡೆ. ಸೊ ಇವನ್ನ ಏನು ಕಂಡ್ರು ವಿಷಯಕ್ಕೆ, ಲಾಸ್ಟ್ ಡೇ ನಂದು ಬ್ಯಾಂಗ್ಳೂರಲ್ಲಿ ನಾನು ಅವ್ನಿಗೆ ಹೇಳ್ತಿದ್ದೆ, ಬ್ರೋ ನಾನು ನಾಳೆ ಹೊರಡ್ತಿದ್ದೀನಿ ಮಡಿಕೇರಿಗೆ, ನಂಗೆ ಆಗ್ತಿಲ್ಲ ಇಲ್ಲಿ, ಬಾ ಒಂದ್ಸಲ ಲಾಸ್ಟ್ ಮೀಟ್ ಆಗಿಬಿಟ್ಟು ಹೋಗು ಅದು ಇದು ಅಂತೆಲ್ಲ ಹೇಳಿದೆ. ಆ್ಯಂಡ್ ಬಂದ ನಿಂತ್ಕೊಂಡು ಅಲ್ಲೇ ರೋಡ್ ಸೈಡ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಗೊತ್ತಲ್ಲ, ಒಂದೊಂದು ಏರಿಯಾದಲ್ಲಿ ರೋಡ್ ರೋಮಿಯೋಸ್ ಅಂತ ಇರ್ತಾರೆ. ಆ್ಯಂಡ್ ಅವ್ರ ಏರಿಯಾ ಎಲ್ಲಾದರೂ ಅವ್ರಿಗೆ ಸ್ವಲ್ಪ ಜಾಸ್ತಿ, ಯಾರು ಬಂದ್ರು ಗೊತ್ತಲ್ಲ, ನಕ್ಕ ಅಂದ ಅಂತ ಹೇಳಿ. ಸೊ ಎಲ್ಲ ಆಗ್ತಿತ್ತು, ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ರು. ನಾನು ಹಿಂಗೆ ನೋಡಿದೆ 1-2 ನಿಮಿಷ. ಅದಾದ್ಮೇಲೆ ಅವನ ಜೊತೆ ಕುತ್ಕೊಂಡ ಫ್ರೆಂಡ್, ಏನು ನೋಡ್ತಿದ್ಯಾ ಅಂತ ಕೇಳಿದ. ಆ್ಯಂಡ್ ಐ ವಾಸ್ ಲೈಕ್, ಬ್ರೋ ನಾನೇನು ನೋಡ್ತಿದ್ದೀನಿ, ನೀವು ನೋಡ್ತಿದ್ದೀರಾ, ನಾನು ನೋಡ್ತಿದ್ದೀನಿ ಅಷ್ಟೇ. ಅದು ಆ ಒಂದು ಐ ಕಾಂಟ್ಯಾಕ್ಟ್ ಹೆಂಗೆ ಆಯಿತು ಅಂತ ಹೇಳಿದ್ರೆ, ಅದು ಸ್ಟೇರ್ ಮಾಡಿದ ಥರ ಆಯಿತು ಮೇ ಬಿ. ನಾನು ಜಾಸ್ತಿ ಅಂತ ಕೇರ್ ಮಾಡೋಕ್ಕಂತ ಹೋಗಿಲ್ಲ. ಅದಾದ್ಮೇಲೆ ಸೃಜನ್ ಏನು ಮಾಡ್ದ, ಪರವಾಗಿಲ್ಲ ಬ್ರೋ ಹೋಗಿ ಸುಮ್ಮನೆ ಅಂತ ಹೇಳ್ದ. ಹೋಗಿ ಸುಮ್ಮನೆ ಅಂತಲೇ ಹೇಳ್ದ. ಅದಕ್ಕೆ ಅದಷ್ಟು ಆಗ್ತಾ ಇರುವಾಗ ದೆನ್ ಈ ವಾಸ್ ಲೈಕ್, ನೀ ಯಾರಿಗೂ ಹೋಗು ಅಂತ ಹೇಳ್ತಿದ್ಯಾ, ಅದು ಇದು ಬ್ಲಾ 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 ಅಂತೆಲ್ಲ ಹೇಳ್ಕೊಂಡೆಲ್ಲ ಬಂದರು. ಸೊ ದ್ಯಾಟ್ ವಾಸ್ ಅ ಥಿಂಗ್. ಆ್ಯಂಡ್ ಬ್ಯಾಂಗ್ಳೂರ್ಲಿ ಇದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಒಂದು ಸಣ್ಣ ಪುಟ್ಟ ಫೈಟ್, ಹಾಗೆ ಸಡನ್ ಎನ್ವೈರನ್ಮೆಂಟ್ ಚೇಂಜಸ್, ಫ್ರೆಂಡ್ಸ್ನ ಮೀಟ್ ಮಾಡಿದ್ದು ಒಂದು ಒಳ್ಳೆ ಖುಷಿ ವಿಷಯ ಆದ್ರೂ ಚೆನ್ನಾಗಿದೆ, ಒಂದು ಕೆಟ್ಟ ವಿಷಯ ಆದ್ರೂ ಅದೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಗೈಸ್. ಸೊ ಬ್ಯಾಂಗ್ಳೂರ್ಲಿ ಎಲ್ಲ ಇರುವಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಲ್ಲಿದು ಜನದ ಜೊತೆ ಮಿಂಗಲ್ ಆಗುವಾಗ ಒಂದು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಮಾಡಿ. ಆ್ಯಂಡ್ ಇದೆಲ್ಲ ಒಂದು ವಿಷಯ. ಆ್ಯಂಡ್ ವಾಪಸ್ ಮಡಿಕೇರಿಗೆ ಯಾಕೆ, ನೆಕ್ಸ್ಟ್ ಏನು ಮಾಡ್ತೀಯಾ ಅನ್ನೋದು, ಇದೊಂದು ನನ್ನ ಲಾಸ್ಟ್ ಕ್ವಶನ್ ಗೈಸ್. ವಾಪಸ್ ಮಡಿಕೇರಿಗೆ ಯಾಕೆ ಅಂದರೆ, ಆ್ಯಸ್ ಒಂದು ರೀಲಿ ಅಲ್ಲ, ಒಂದು ವ್ಲಾಗಲ್ಲೇ ಹೇಳಿದ್ದೆ. ರಾಜ್ಕುಮಾರ್ ಅವರು ಅವ್ರದ್ದೊಂದು ಕರ್ನಾಟಕ ಸಾಂಗ್ ಬರುವಾಗ ಹೇಳಿದ್ದಾರೆ ಗೊತ್ತಾ, ಒಂದು ಲೈನ್ ಇದೆ, ನಮ್ಮೂರೇ ನಮಗೆ ಮೇಲು ಅಂತೇಳಿ. ನಮ್ಮೂರು ನಮಗೇನೆ ಮೇಲು ಗೈಸ್. ಬ್ಯಾಂಗ್ಳೂರ್ಗೇನೆ ಹೋಗಿ ಎಲ್ಲ ದಬಾಕ್ಬೇಕು ಅಂತ ಏನಿಲ್ಲ, ಅಲ್ಲಿ ದುಡಿಯೋದೇ ಬೇಕಾದ್ರೆ ನಾವು ಇಲ್ಲೇ ದುಡ್ಡು ತೋರಿಸ್ಬೋದು. ಆದರೆ ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ಅಂತ ಅಷ್ಟೇ. ಒಂದು ಸ್ವಲ್ಪ ತಲೆ ಓಡಿಸ್ಬೇಕು, ಒಂದು ಸ್ವಲ್ಪ ತಲೆಗೆಲ್ಲ ಹಿಡಿಬೇಕು, ಕಾಂಟ್ಯಾಕ್ಟ್ಸ್ ಬೇಕು, ಆಮೇಲೆ ಸ್ವಲ್ಪ ಟ್ಯಾಲೆಂಟ್ ಬೇಕು. ಸೀರಿಯಸ್ಲಿ ಮಡಿಕೇರಿಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ, ಮಡಿಕೇರಿಲಿ ಎಲ್ಲ ಆಗುತ್ತೆ, ಮಾಡಿ ತೋರಿಸ್ತೀನಿ, ದ್ಯಾಟ್ಸ್ ಫಾರ್ ಶ್ಯೂರ್. ಆ್ಯಂಡ್
ಇದೊಂದೇ ರೀಸನ್ಗೆ ನಾನು ವಾಪಸ್ ಅಲ್ಲಿ ಆ ಎನ್ವೈರನ್ಮೆಂಟ್ ಸೆಟ್ ಆಗದೆ ಇಲ್ಲಿಗೆ ಬಂದು ಇವಾಗ ಇಲ್ಲೇ ನಾನು ಮಾಡೋಣ ಅಂತ ಇದ್ದೀನಿ. ಸೊ ದ್ಯಾಟ್ಸ್ ದ ಥಿಂಗ್. ಎಲ್ಲ ಮಾಡೋಣ, ಹಾಗೇ ಆಗುತ್ತೆ. ಆ್ಯಂಡ್ ಸುಮ್ಮನೆ ಕೂರೋ ಮಗ ಅಂತೂ ನಾನಲ್ಲ, ಮಾಡೋಣ. ಇವಾಗ ಹುಷಾರಿಲ್ದಿರೋ ಕಾರಣ ಒಂದು 3-4 ಡೇಸ್ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ. ಎಲ್ಲ ಆಗುತ್ತೆ. ಆಗ ಒಂದು ಟಫ್ ಪೇಜ್ ಅಂತ ಬರುತ್ತೆ ಗೊತ್ತಾ ಗೈಸ್ ಲೈಫಲ್ಲಿ. ಆ ಒಂದು ಟಫ್ ಪೇಜಲ್ಲಿ ನಾನಿದ್ದೀನಿ ಇವಾಗ. ಟಫ್ ಪೇಜ್ ಅಂತ ಏನಿಲ್ಲ, ಅಫ್ಕೋರ್ಸ್ ಒಂದು ಸ್ವಲ್ಪ ಎಲ್ಲ. ಸೊ ಇದೊಂದನ್ನ ಕ್ರಾಸ್ ಮಾಡಿ ಈ ಒಂದು ವಿಷಯದಿಂದ ಓವರ್ಕಮ್ ಮಾಡಿ ಲೈಫಲ್ಲಿ ಮುಂದೆ ಬಂದರೆ ಇಲ್ಲ ಗೈಸ್, ಸೀರಿಯಸ್ಲಿ ಒಂದಲ್ಲ ಒಂದಿನ ಈ ಲೆವೆಲ್ಲಿ ಇರೋ ಹುಡುಗ ಈ ಲೆವೆಲ್ಗೆ ಬಂದೇ ಬರ್ತೀನಿ, ದ್ಯಾಟ್ಸ್ ಫಾರ್ ಶೋರ್. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಒಂದು ಇವಾಗ ಏನು ಸಿಗ್ತಿದ್ಯೋ, ಐ ಆಮ್ ಗಿವಿಂಗ್ ಅ ಬಿಗ್ ಸಲ್ಯೂಟ್ ಫಾರ್ ದ್ಯಾಟ್. ಸೊ ಸಖತ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸುಮಾರು ಜನ ಟೆಕ್ಸ್ಟ್ ಮಾಡ್ತಾರೆ ನನಗೆ, ಬ್ರೋ ಯು ಆರ್ ರಿಯಲಿ ಡೂಯಿಂಗ್ ವೆಲ್, ಸಖತ್ತಾಗಿ ಬರ್ತಿದೆ, ಯಾರು ಏನೇಳಿದ್ರು ಕೇಳಿಸ್ಕೊಂಬೇಡ, ನಿನ್ನ ಒಂದು ಕೆಲಸ ನೀನು ಮಾಡ್ತಾ ಇರು. ಆಮೇಲೆ ಇನ್ನೂ ಬೇಜಾನೆಲ್ಲ ಇದೆ ಗೈಸ್. ನನಗೆ ಸಖತ್ ಖುಷಿ. ಇಂಥ ಒಂದು ಸರಿ ಏನೂ ಆಗ್ತಿಲ್ಲ ಅಂತ ನಾನು ಸ್ವಲ್ಪ ಲೋ ಆಗುವಾಗ ಇಂಥ ಒಂದು ಮೆಸೇಜಸ್ ಬರುವಾಗ ಎಲ್ಲ ನನಗೆ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಮಚ್ ಲವ್ ಅದಕ್ಕೆಲ್ಲ. ಯು ಆಲ್ ಡಿಸರ್ವ್ ಅ ಹಾರ್ಟ್. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾ ಈ ಒಂದು ವಿಡಿಯೋಲಿ ಶೇರ್ ಮಾಡಲೇಬೇಕಂತ, ನಾನು ಮತ್ತು ಅಭಿ ಇದನ್ನ ನಾನು ಹೇಳಿದ್ದೀನಿ, ಬಟ್ ಮತ್ತೆ ವಾಪಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮತ್ತು ಅಭಿ ಸೇರಿ ಇವಾಗ ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ಬರ್ತಾ ಇದ್ದೀವಿ. ದ್ಯಾಟ್ಸ್ ಆಲ್ಸೋ ಲೈಕ್ ಸೋಷಿಯಲ್ ಇಂಟ್ರಾಕ್ಷನ್. ಹೋಗಿ ಜನರ ಜೊತೆ ಮಾತಾಡಿ ಎಷ್ಟು ಫ್ರೆಂಡ್ಲಿ ಇದ್ದಾರೆ ತಿಳ್ಕೊಳ್ಳೋದಲ್ಲ, ಬಟ್ ಎಲ್ಲ ಒಂಚ ಕೂಡ ಫ್ರೆಂಡ್ಲಿ ಇರ್ತಾರೆ. ಆ ಒಂದು ಸಣ್ಣ ಫ್ರೆಂಡ್ಲಿ ಆಗಿರೋ ಒಂದು ಹಾರ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ನಾವು ಹೆಂಗೆ ಇಂಟ್ರಾಕ್ಟ್ ಮಾಡ್ತೀವಿ ಅನ್ನೋದು ವಿಷಯ. ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾತ್ರ, ಸ್ವಲ್ಪ ಆಕ್ಟಿವಿಟೀಸ್ ಇರುತ್ತೆ, ಏನೇನೋ ಇರುತ್ತೆ. ಅದಕ್ಕೆ ಅಂತಲೇ ಒಂದು ಹೇಳಿ ಬೇರೆ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ, ರಿಯಲ್ ಕನ್ನಡ ಟಾಕ್ಸ್ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲೂ ನಿಮ್ಮೆಲ್ಲರ ಒಂದು ಲವ್ ಹಾಗೆ ಸಪೋರ್ಟ್ ಅದಕ್ಕೂ ಇರಲಿ ಗೈಸ್. ತುಂಬ ದೊಡ್ಡ ಪ್ಲ್ಯಾನ್ಸ್ ಇದೆ. ದೊಡ್ಡ ಪ್ಲ್ಯಾನ್ಸ್ ಎಕ್ಸಿಕ್ಯೂಷನ್ ಕೂಡ ಆಗುತ್ತೆ. ಎಕ್ಸಿಕ್ಯೂಷನ್ ಆದಮೇಲೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಬೇಕು. ಅದಕ್ಕೆ ಈ ಒಂದು ಪ್ರಾಜೆಕ್ಟ್ ವಿಷಯನ ಇಲ್ಲಿ ಮುಂದೆ ಇಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಪಿನಿಯನ್ ಏನಿದೆ? ಮಡಿಕೇರಿಲಿ ಏನಾದರೂ ಮಾಡ್ಬೋದಾ, ಅಥವಾ ಮಡಿಕೇರಿ ಇಸ್ ಲೈಕ್ ಏನು ಮಾಡ್ಲಿಕ್ಕಾಗಲ್ವಾ? ಈ ಒಂದು ಆನ್ಸರ್ಗೆ ನೀವೆಲ್ಲ ಆನ್ಸರ್ ಮಾಡಿ ಬೇಗ. ಆ್ಯಂಡ್ ಮಡಿಕೇರಿಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಜನದ ಮುಂದೆ ಬಂದು ತೋರಿಸ್ತಿದ್ದೀನಿ ಮಡಿಕೇರಿಲಿ ಎಲ್ಲಾನು ಮಾಡ್ಬೋದು ಅಂತ ಹೇಳಿ. ಈ ಒಂದು ಜರ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಬೇಕು ಗೈಸ್. ಇನ್ನೂ ಯಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ನಿಮ್ಮ ಒಂದು ಫ್ರೆಂಡ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಮೇಲಕ್ಕೆ ಪುಷ್ ಮಾಡಿ. ಎಲ್ಲ ಮಾಡಿ ತೋರಿಸೋಣ, ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಕಮಾನ್. ಆ್ಯಂಡ್ ಸೇಯಿಂಗ್ ಬಾಯ್ ಫಾರ್ ದಿಸ್ ವಿಡಿಯೋ. ಲವ್ ಯು ಆಲ್.